ಸರ್ ಈಗ ಈ ಹೋರಾಟ ಮಾಡೋ ವಿಚಾರಕ್ಕೆ ಏನು ಸರ್, ಈಗ ರಾಜ್ಯಪಾಲರು ಈ ಪಕ್ಷಪಾತಿ ನಡವಳಿಕೆ, ನೀವಾಗ ಪಾದಯಾತ್ರೆ ಎಲ್ಲ ಆಯಿತು, ಈಗ ರಾಷ್ಟ್ರಪತಿ ಭವನದ ತನಕ ಇದು ತೆಗೆದುಕೊಂಡು ಹೋಗಬೇಕು ಅನ್ನೋದಿತ್ತು. ಈ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ಈಗೇನು ಈ ತೀರ್ಮಾನ ನೋಡೋಣ, ಪಕ್ಷ ಏನು ತೀರ್ಮಾನ ಮಾಡುತ್ತೆ. ನಮ್ಮ ಅಧ್ಯಕ್ಷರು ಶಿವಕುಮಾರ್ ಅವರು ಇದ್ದಾರೆ, ಅವರು ಮತ್ತು ಹೈಕಮಾಂಡ್ನವ್ರು ಏನು ಸೂಚನೆ ಕೊಡ್ತಾರೆ ಅದ್ರ ಮೇಲೆ ಮುಂದುವರಿಯುತ್ತೆ ನಮ್ಮ ಹೋರಾಟ, ಅದ್ರ ಮೇಲೆ ಮುಂದುವರಿಯುತ್ತೆ. ಬಿಜೆಪಿಯವರು ಈಗ ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ವಿಪಕ್ಷಗಳು ಕರೆ ಕೊಡ್ಲಿಕ್ಕೆ ಅವ್ರ ಉದ್ದೇಶನೇ ಅದೇ ಇದೆಯಲ್ಲ, ಅವರ ಉದ್ದೇಶನೇ ಮುಖ್ಯಮಂತ್ರಿಗಳು ರಾಜೀನಾಮೆ ತಗೋಬೇಕು ಅಂತ ಇರೋದ್ರಿಂದ ಅವರು ಹೋರಾಟ ಮಾಡೋದ್ರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಆದರೆ ನಾವು ರಾಜೀನಾಮೆ ಕೊಡೋದಿಲ್ಲ, ಯಾವ ಕಾರಣಕ್ಕೂ ಕೊಡ್ಕೂಡ್ದು ಅಂತೇಳಿ ನಾವೆಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೇವೆ. ಅವರು ಯಾವುದೇ ಕಾರಣಕ್ಕೂ ಕೊಡ್ಕೂಡ್ದು. ಸರ್, ಇನ್ನೊಂದು 17A ಮಾತ್ರ ತನಿಖೆ ಆಗೋದಕ್ಕೆ ಹೈಕೋರ್ಟ್ ಆದೇಶ ಮಾಡಿರ್ತದೆ. ಮತ್ತೆ 218 PNSS ಮತ್ತು 19 PCI ಆಗಲ್ಲ ಅಂತ ಅಪ್ಲೈ ಆಗಲ್ಲ ಅಂತ. ಆ ಟೆಕ್ನಿಕಲ್ ಡೀಟೇಲ್ಸ್ ಬಗ್ಗೆ ಕ್ಲಾರಿಟಿ ಅವ್ರಿಗೆ ಮಾತ್ರ ಇರಬೇಕಷ್ಟೇ. ಇದು ಯಾವ ರೀತಿ ಆ 17A ಅಪ್ಲೈ ಮಾಡ್ತಾರೆ, ಯಾವ ರೀತಿ 218 ಮಾಡ್ತಾರೆ, ಅದನ್ನು ಟೆಕ್ನಿಕಲಿ ಅವರು ಕ್ರಮ ತಗೊಳ್ತಾರೆ. ಅದನ್ನು ಕಾಯ್ದು ನೋಡೋಣ.